ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 25/5/2025. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 4/9/2005. ಶಿಕ್ಷಣದ ಜೊತೆಗೆ ಕ್ಷಮೆ ಮತ್ತು ದಯೆಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ. ಆಶೀರ್ವಾದವನ್ನು ನೀಡಿ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಆಗ ನಿಮ್ಮ ಮನೆ ಆಶ್ರಮ ಆಗಿಬಿಡುತ್ತದೆ. ಇಂದು ಬಾಪ್ತಾದ ಸರ್ವ ಮಕ್ಕಳ ಮಸ್ತಕದಲ್ಲಿ ಪವಿತ್ರತೆಯ ರೇಖೆಯನ್ನು ನೋಡುತ್ತಿದ್ದಾರೆ. ಏಕೆಂದರೆ ಈ ಬ್ರಾಹ್ಮಣ ಜೀವನದ ಫೌಂಡೇಶನ್ನೇ ಪವಿತ್ರತೆಯಾಗಿದೆ. ಈ ಬ್ರಾಹ್ಮಣ ಜೀವನಕ್ಕೆ ಅಡಿಪಾಯವೇ ಪವಿತ್ರತೆ ಆಗಿದೆ. ಪವಿತ್ರತೆಯ ರೇಖೆ ಯಾವುದಾಗಿದೆ ಅನ್ನುವುದು ನಿಮಗೆ ಗೊತ್ತಿದೆ ತಾನೆ. ಪವಿತ್ರತೆ ಸರ್ವರಿಗೂ ಪ್ರಿಯ ಆಗಿದೆ. ಪವಿತ್ರತೆ ಸುಖ, ಶಾಂತಿ, ಪ್ರೇಮ, ಆನಂದದ ಜನನಿಯಾಗಿದೆ. ಪವಿತ್ರತೆ ಮಾನವರ ಸತ್ಯವಾದ ಶೃಂಗಾರ ಆಗಿದೆ. ಪವಿತ್ರತೆ ಇಲ್ಲ ಅಂದರೆ ಮಾನವ ಜೀವನಕ್ಕೆ ಯಾವ ಬೆಲೆಯೂ ಇಲ್ಲ. ಹೇಗೆ ನೀವೆಲ್ಲರೂ ನೋಡುತ್ತೀರಾ, ದೇವತೆಗಳು ಪವಿತ್ರರಾಗಿದ್ದಾರೆ. ಆದ್ದರಿಂದ ದೇವತೆಗಳು ಮಾನ್ಯನೀಯರಾಗಿದ್ದಾರೆ ಮತ್ತು ಪೂಜ್ಯನೀಯರಾಗಿದ್ದಾರೆ. ಪವಿತ್ರತೆ ಇರದೇ ಇರುವ ಕಾರಣ ಮಾನವ ಜೀವನ ಏನಾಗಿದೆ ಅನ್ನುವುದನ್ನು ವರ್ತಮಾನ ಸಮಯದಲ್ಲಿ ನೀವು ನೋಡುತ್ತಿದ್ದೀರಾ. ಬಾಪ್ತಾದ ಎಲ್ಲಾ ಮಕ್ಕಳಿಗೂ ಈ ಬ್ರಾಹ್ಮಣ ಜನ್ಮ ಸಿಕ್ಕ ತಕ್ಷಣ ಇದೇ ವರದಾನವನ್ನು ನೀಡಿದ್ದಾರೆ. ಪವಿತ್ರ ಭವ, ಯೋಗಿ ಭವ ಅನ್ನುವ ವರದಾನವನ್ನು ಎಲ್ಲಾ ಮಕ್ಕಳಿಗೂ ತಂದೆ ನೀಡಿದ್ದಾರೆ. ಯಾವ ಆತ್ಮದಲ್ಲಿ ಪವಿತ್ರತೆ ಇದೆಯೋ ಅವರ ನಡತೆ, ಅವರ ಚಲನೆ, ಅವರ ಚೆಹರೆ ಹೊಳೆಯುತ್ತಿರುತ್ತದೆ. ಆದ್ದರಿಂದ ಪವಿತ್ರತೆಯೇ ಜೀವನವನ್ನು ಶ್ರೇಷ್ಠವನ್ನಾಗಿ ಮಾಡುವಂತದ್ದಾಗಿದೆ. ವಾಸ್ತವದಲ್ಲಿ ಮಕ್ಕಳಾದ ನಿಮ್ಮೆಲ್ಲರ ಆದಿ ಸ್ವರೂಪ ಕೂಡ ಪವಿತ್ರತೆಯಾಗಿದೆ. ಅನಾದಿ ಸ್ವರೂಪ ಕೂಡ ಪವಿತ್ರತೆಯಾಗಿದೆ. ಇಂತಹ ಪವಿತ್ರ ಆತ್ಮರ ವಿಶೇಷತೆ ಅವರ ಜೀವನದಲ್ಲಿ ಸದಾ ಪವಿತ್ರತೆಯ ವ್ಯಕ್ತಿತ್ವ ಕಾಣಿಸುತ್ತಿರುತ್ತದೆ. ಪವಿತ್ರತೆಯ ರಾಯಲ್ಟಿ ಆ ಪವಿತ್ರ ಆತ್ಮರಲ್ಲಿ ಕಾಣಿಸುತ್ತದೆ. ಪವಿತ್ರತೆಯ ಘನತೆ ಚೆಹರೆ ಮತ್ತು ನಡತೆಯ ಮೂಲಕ ಕಾಣಿಸುತ್ತಿರುತ್ತದೆ. ಈ ಪವಿತ್ರ ರೇಖೆಯೇ ನಮ್ಮ ಜೀವನಕ್ಕೆ ಶೃಂಗಾರ ಆಗಿದೆ. ನಮ್ಮೆಲ್ಲರ ರಾಯಲ್ಟಿ ಪವಿತ್ರತೆಯಾಗಿದೆ. ನಾನು ಅನಾದಿ ಸ್ವರೂಪದಲ್ಲಿ ಆದಿ ಸ್ವರೂಪದಲ್ಲಿ ಪವಿತ್ರ ಆತ್ಮನಾಗಿದ್ದೇನೆ ಅನ್ನುವುದು ನಮ್ಮ ರಾಯಲ್ಟಿ ಆಗಿದೆ. ಈ ಅನಾದಿ ಮತ್ತು ಆದಿಯ ಪವಿತ್ರತೆಯ ಸ್ಮೃತಿ ನಮ್ಮನ್ನು ಸಮರ್ಥರನ್ನಾಗಿ ಮಾಡುತ್ತದೆ. ರಾಯಲ್ಟಿ ಅಂದರೆ ಸ್ವಯಂ ಸ್ವಮಾನದಲ್ಲಿ ಸ್ಥಿತ ಆಗುವುದು ಮತ್ತು ಪ್ರತಿಯೊಬ್ಬರಿಗೂ ಸ್ವಮಾನವನ್ನು ನೀಡಿ ಪ್ರತಿಯೊಬ್ಬರನ್ನು ಸ್ವಮಾನದ ಆಧಾರದಂತೆ ನಡೆಸುವುದು. ವ್ಯಕ್ತಿತ್ವ ಅಂದರೆ ಸದಾ ಸಂತುಷ್ಟತೆ ಮತ್ತು ಪ್ರಸನ್ನತೆಯಾಗಿದೆ. ಸ್ವಯಂ ಸಂತುಷ್ಟರಾಗಿರಬೇಕು ಮತ್ತು ಅನ್ಯರನ್ನೂ ಕೂಡ ಸಂತುಷ್ಟಪಡಿಸುವಂತವರಾಗಿರಬೇಕು. ಪವಿತ್ರತೆಯ ಮೂಲಕ ಬಹಳಷ್ಟು ಪ್ರಾಪ್ತಿ ಸಿಗುತ್ತದೆ. ಬಾಪ್ತಾದ ಮಕ್ಕಳಾದ ನಿಮ್ಮೆಲ್ಲರಿಗೂ ಎಂತೆಂತಹ ಪ್ರಾಪ್ತಿಯನ್ನು ಮಾಡಿಸಿದ್ದಾರೆ ಅನ್ನುವುದು ನಿಮಗೆ ಗೊತ್ತಿದೆ ತಾನೆ. ಬಾಪ್ತಾದ ಅನೇಕ ಖಜಾನೆಯಿಂದ ನಮ್ಮನ್ನು ಭರ್ಪೂರ್ ಆತ್ಮರನ್ನಾಗಿ ಮಾಡಿದ್ದಾರೆ. ಒಂದು ವೇಳೆ ಪ್ರಾಪ್ತಿಯನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡರೆ ನೀವು ಭರ್ಪೂರ್ ಆಗಿ ಬಿಡುತ್ತೀರಾ. ಮೊಟ್ಟ ಮೊದಲನೇದಾಗಿ ಪರಮಾತ್ಮ ತಂದೆ ನೀಡಿರುವ ಖಜಾನೆ ಅಂದರೆ ಜ್ಞಾನದ ಖಜಾನೆಯಾಗಿದೆ. ಈ ಜೀವನದಲ್ಲಿ ನಾವು ಜೀವನವನ್ನು ನಡೆಸುತ್ತಿದ್ದರೂ ಕೂಡ ಜ್ಞಾನದ ಖಜಾನೆಯ ಮೂಲಕ ದುಃಖ ಅಶಾಂತಿಯಿಂದ ಮುಕ್ತ ಆಗುತ್ತೇವೆ. ವ್ಯರ್ಥ ಸಂಕಲ್ಪ, ನಕಾರಾತ್ಮಕ ಸಂಕಲ್ಪ, ವಿಕಲ್ಪ, ವಿಕರ್ಮದಿಂದ ಜ್ಞಾನದ ಖಜಾನೆಯ ಮೂಲಕ ಮುಕ್ತ ಆಗುತ್ತೇವೆ. ಒಂದು ವೇಳೆ ಯಾವುದಾದರೂ ವ್ಯರ್ಥ ಸಂಕಲ್ಪ ಮನಸ್ಸಿನಲ್ಲಿ ಉತ್ಪನ್ನ ಆದರೆ ಅಥವಾ ವಿಕಲ್ಪ ಉತ್ಪನ್ನ ಆದರೆ ಜ್ಞಾನದ ಬಲದ ಮೂಲಕ ನೀವು ವಿಜಯಿಗಳಾಗಿ ಬಿಡುತ್ತೀರಾ. ಇನ್ನು ಎರಡನೇ ಖಜಾನೆ ಅಂದರೆ ನೆನಪು ಅಂದರೆ ಯೋಗದ ಖಜಾನೆ ಆಗಿದೆ. ಯೋಗದ ಖಜಾನೆಯ ಮೂಲಕ ಶಕ್ತಿಗಳ ಪ್ರಾಪ್ತಿಯಾಗುತ್ತದೆ ಮತ್ತು ಶಕ್ತಿಯ ಆಧಾರದಿಂದ ಸರ್ವ ಸಮಸ್ಯೆಗಳನ್ನು ಸಹಜವಾಗಿ ಪಾರು ಮಾಡಲು ಸಾಧ್ಯ ಆಗುತ್ತದೆ ಮತ್ತು ಶಕ್ತಿಯ ಆಧಾರದಿಂದ ಸರ್ವ ವಿಘ್ನಗಳನ್ನು ಸಹಜವಾಗಿ ಪಾರು ಮಾಡುತ್ತೀರಾ. ಇನ್ನು ಮೂರನೇ ಖಜಾನೆ ಅಂದರೆ ಧಾರಣೆಗಳ ಖಜಾನೆ ಆಗಿದೆ. ಧಾರಣೆಯ ಖಜಾನೆಯ ಮೂಲಕ ಸರ್ವ ಗುಣಗಳ ಪ್ರಾಪ್ತಿಯಾಗುತ್ತದೆ ಮತ್ತು ನಾಲ್ಕನೆಯ ಖಜಾನೆ ಅಂದರೆ ಸೇವೆಯ ಖಜಾನೆ ಆಗಿದೆ. ಸೇವೆಯನ್ನು ಮಾಡುವುದರಿಂದ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ. ನೀವು ಯಾರ ಸೇವೆಯನ್ನು ಮಾಡುತ್ತೀರೋ ಅವರ ಮೂಲಕ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ, ಖುಷಿ ಪ್ರಾಪ್ತಿಯಾಗುತ್ತದೆ. ಇಷ್ಟೆಲ್ಲಾ ಖಜಾನೆ ಪರಮಾತ್ಮ ತಂದೆಯ ಮೂಲಕ
ಎಲ್ಲಾ ಮಕ್ಕಳಿಗೂ ಪ್ರಾಪ್ತಿಯಾಗುತ್ತಿರುತ್ತದೆ. ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಒಂದೇ ರೀತಿ ಖಜಾನೆಯನ್ನು ನೀಡುತ್ತಾರೆ. ಕೆಲವರಿಗೆ ಜಾಸ್ತಿ ಖಜಾನೆ, ಕೆಲವರಿಗೆ ಕಡಿಮೆ ಖಜಾನೆಯನ್ನು ಕೊಡುವುದಿಲ್ಲ. ಆದರೆ ಖಜಾನೆಯನ್ನು ಪಡೆದುಕೊಳ್ಳುವಂತಹ ಮಕ್ಕಳ ಜೀವನದಲ್ಲಿ ಅಂತರ ಆಗಿಬಿಡುತ್ತದೆ. ಕೆಲವು ಮಕ್ಕಳು ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಂಡು ಊಟ ಮಾಡುತ್ತಾ, ಪಾನೀಯವನ್ನು ಕುಡಿಯುತ್ತಾ, ಬಹಳಷ್ಟು ಖುಷಿಯನ್ನು ಆಚರಣೆ ಮಾಡುವುದರಲ್ಲೇ ಸಂಪೂರ್ಣ ಖಜಾನೆಯನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾರೆ. ಇನ್ನು ಕೆಲವು ಮಕ್ಕಳು ಊಟವನ್ನು ಮಾಡುತ್ತಾ, ಪಾನೀಯವನ್ನು ಕುಡಿಯುತ್ತಾ, ಖುಷಿಯನ್ನು ಆಚರಣೆ ಮಾಡುತ್ತಾ ಖಜಾನೆಯನ್ನು ಜಮಾ ಕೂಡ ಮಾಡಿಕೊಳ್ಳುತ್ತಾರೆ. ಕೆಲವು ಮಕ್ಕಳು ಖಜಾನೆಯನ್ನು ಕಾರ್ಯದಲ್ಲಿ ತೊಡಗಿಸುತ್ತಾರೆ. ಖಜಾನೆಯನ್ನು ಕಾರ್ಯದಲ್ಲಿ ತೊಡಗಿಸುವುದರ ಜೊತೆಗೆ ಖಜಾನೆಯನ್ನು ವೃದ್ಧಿ ಮಾಡಿಕೊಳ್ಳುತ್ತಾ ಹೋಗುತ್ತಾರೆ. ಖಜಾನೆಯನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಬೀಗದ ಕೈ ಅಂದರೆ ಖಜಾನೆಯನ್ನು ಸ್ವಯಂನ ಕಾರ್ಯದಲ್ಲಿ ಬಳಸುವುದು ಮತ್ತು ಅನ್ಯರಿಗೋಸ್ಕರ ಖಜಾನೆಯನ್ನು ಬಳಸುವುದೇ ಆಗಿದೆ. ಯಾರು ಖಜಾನೆಯನ್ನು ಬಳಸುತ್ತಾರೋ ಅವರು ಖಜಾನೆಯನ್ನು ವೃದ್ಧಿ ಮಾಡಿಕೊಳ್ಳುತ್ತಾರೆ. ಅಂದ ಮೇಲೆ ನೀವೀಗ ಸ್ವಯಂ ಅನ್ನು ಕೇಳಿಕೊಳ್ಳಿ, ನನ್ನ ಬಳಿ ಈ ವಿಶೇಷ ಖಜಾನೆ ಜಮಾ ಆಗಿದೆ ತಾನೆ? ಖಜಾನೆ ಜಮಾ ಆಗಿದೆ ತಾನೆ? ನೀವು ಏನೆಂದು ಹೇಳುತ್ತೀರಾ? ಖಜಾನೆ ಜಮಾ ಆಗಿದೆ ಹೌದು ಎಂದು ಹೇಳುತ್ತೀರೋ ಅಥವಾ ಸ್ವಲ್ಪ ಸ್ವಲ್ಪ ಖಜಾನೆ ಜಮಾ ಆಗಿದೆ ಎಂದು ಹೇಳುತ್ತೀರೋ? ಯಾರ ಬಳಿ ಈ ಖಜಾನೆ ಜಮಾ ಆಗಿದೆಯೋ ಅವರು ಸದಾ ಭರ್ಪೂರಾಗಿ ಇರುತ್ತಾರೆ. ನೋಡಿ, ಯಾವುದಾದರೂ ವಸ್ತು ಭರ್ಪೂರಾಗಿ ಇರುತ್ತದೆ ತಾನೆ? ಯಾವ ವಸ್ತು ಭರ್ಪೂರಾಗಿರುತ್ತದೆಯೋ ಅಂದರೆ ತುಂಬಿರುತ್ತದೆಯೋ ಅದು ತುಳುಕುವುದಿಲ್ಲ. ಭರ್ಪೂರಾದಂತಹ ವಸ್ತು ಏರುಪೇರನ್ನು ಮಾಡುವುದಿಲ್ಲ. ಒಂದು ವೇಳೆ ಭರ್ಪೂರಾಗಿಲ್ಲ ಅಂದರೆ ತುಂಬಿಲ್ಲ ಅಂದರೆ ಅಲ್ಲಿ ಏರುಪೇರಾಗುತ್ತದೆ. ಸಂಪೂರ್ಣ ತುಂಬದೇ ಇರುವ ಕಾರಣ ಅಲ್ಲಿ ಅಲುಗಾಡುತ್ತಿರುತ್ತದೆ ಅಂದರೆ ತುಳುಕುತ್ತಿರುತ್ತದೆ. ಯಾವುದೇ ಒಂದು ವಸ್ತುವನ್ನು ಸಂಪೂರ್ಣವಾಗಿ ತುಂಬದೇ ಇದ್ದರೆ ಅದು ಅಲುಗಾಡುತ್ತದೆ. ಅದೇ ರೀತಿ ಒಂದು ವೇಳೆ ಸರ್ವ ಖಜಾನೆಯಿಂದ ನೀವು ಭರ್ಪೂರಾಗದೇ ಇದ್ದರೆ ನಿಮ್ಮ ಮನಸ್ಸಿನಲ್ಲಿ ಏರುಪೇರಾಗುತ್ತಾ ಇರುತ್ತದೆ. ಸದಾ ನಿಮಗೆ ಇದೇ ನಶೆ ಇರಬೇಕು. ಪರಮಾತ್ಮ ತಂದೆಯ ಖಜಾನೆ ನನ್ನ ಜನ್ಮ ಸಿದ್ಧ ಅಧಿಕಾರ ಆಗಿದೆ. ಪರಮಾತ್ಮ ತಂದೆ ನನಗೆ ಖಜಾನೆಯನ್ನು ನೀಡಿದ್ದಾರೆ. ತಂದೆ ಖಜಾನೆಯನ್ನು ನೀಡಿದ್ದಾರೆ. ನಾನು ತಂದೆಯ ಮೂಲಕ ಖಜಾನೆಯನ್ನು ಪಡೆದುಕೊಂಡಿದ್ದೇನೆ. ಅಂದ ಮೇಲೆ ಈ ಎಲ್ಲಾ ಖಜಾನೆ ಯಾರ ಖಜಾನೆ ಆಯಿತು? ಈ ಎಲ್ಲಾ ಖಜಾನೆ ನಿಮ್ಮ ಖಜಾನೆ ಆಗಿದೆ ತಾನೆ? ಅಂದ ಮೇಲೆ ಯಾರ ಬಳಿ ಖಜಾನೆ ಇದೆಯೋ ಅವರಿಗೆ ಎಷ್ಟೊಂದು ನಶೆ ಇರುತ್ತದೆ. ಹೇಗೆ ರಾಜನ ಸಣ್ಣ ಮಗ ಅಂದರೆ ರಾಜಕುಮಾರ, ಅವನು ಹುಡುಗ ಆಗಿರುತ್ತಾನೆ. ತಂದೆಯ ಬಳಿ ಯಾವ ಯಾವ ಖಜಾನೆ ಇದೆ ಎಂದು ಆ ರಾಜಕುಮಾರನಿಗೆ ಗೊತ್ತಿರುವುದಿಲ್ಲ. ಆದರೆ ಆ ಸಣ್ಣ ರಾಜಕುಮಾರನಿಗೆ ತಂದೆಯ ಖಜಾನೆ ನನ್ನ ಖಜಾನೆ ಆಗಿದೆ ಅನ್ನುವ ನಶೆ ಇರುತ್ತದೆ ಮತ್ತು ಆ ಖಜಾನೆಯ ಖುಷಿಯಲ್ಲೇ ರಾಜಕುಮಾರ ಇರುತ್ತಾನೆ. ಒಂದು ವೇಳೆ ಕಡಿಮೆ ಖುಷಿ ಇರುತ್ತದೆ ಅಂದರೆ ಅದಕ್ಕೆ ಕಾರಣ ಏನಾಗಿದೆ? ಪರಮಾತ್ಮ ತಂದೆ ಎಷ್ಟೆಲ್ಲಾ ಖಜಾನೆಯನ್ನು ನೀಡಿದ್ದಾರೋ ಆ ಖಜಾನೆಯ ಬಗ್ಗೆ ನೀವು ಕೇಳಿಸಿಕೊಂಡಿದ್ದೀರಾ. ಆದರೆ ಒಂದನೆಯದಾಗಿದೆ ಖಜಾನೆಯ ಬಗ್ಗೆ ಕೇಳಿಸಿಕೊಳ್ಳುವುದು, ಎರಡನೆಯದಾಗಿದೆ ಖಜಾನೆಯನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಳ್ಳುವುದು. ಯಾರು ಖಜಾನೆಯನ್ನು ಸಮಾವೇಶ ಮಾಡಿಕೊಳ್ಳುತ್ತಾರೋ ಅವರು ಸದಾ ನಶೆಯಲ್ಲಿ ಇರುತ್ತಾರೆ. ಈ ದಿನ ಹೊಸ ಹೊಸ ಮಕ್ಕಳು ಬಂದಿದ್ದಾರೆ. ಬಾಪ್ತಾದ ಅದೃಷ್ಟವಂತ ಮಕ್ಕಳಾದ ನಿಮಗೆ ನಿಮ್ಮೆಲ್ಲರ ಭಾಗ್ಯಕ್ಕೋಸ್ಕರ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ನಿಮ್ಮ ಭಾಗ್ಯವನ್ನು ಗುರುತಿಸಿದ್ದೀರಾ ತಾನೆ? ಭಾಗ್ಯವನ್ನು ಗುರುತಿಸಿದ್ದೀರಾ ತಾನೆ? ಪರಮಾತ್ಮ ತಂದೆಯ ಪ್ರೀತಿಯನ್ನು ಪಡೆದುಕೊಂಡಿದ್ದೀರಾ. ಈ ಅವಿನಾಶಿ ಪ್ರೀತಿ ಕೇವಲ ಈ ಒಂದು ಜನ್ಮದಲ್ಲಿ ಮಾತ್ರ ನಮಗೆ ಪ್ರಾಪ್ತಿಯಾಗುವುದಷ್ಟೇ ಅಲ್ಲ, ಆದರೆ ಅನೇಕ ಜನ್ಮಗಳವರೆಗೂ ಈ ಅವಿನಾಶಿ ಪ್ರೀತಿ ಸದಾ ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ಇರುತ್ತದೆ. ಏಕೆಂದರೆ ಈಗ ಯಾವ ಸಮಯ ನಡೆಯುತ್ತಿದೆಯೋ ಈ ಸಮಯ ಸಂಗಮ ಯುಗದ ಸಮಯ ಆಗಿದೆ. ಸಂಗಮ ಯುಗ ಅಂದರೆ ಭಾಗ್ಯಶಾಲಿ ಯುಗ ಆಗಿದೆ. ಸತ್ಯುಗಕ್ಕೂ ಕೂಡ ಭಾಗ್ಯಶಾಲಿ ಯುಗ ಎಂದು ಕರೆಯುತ್ತಾರೆ. ಆದರೆ ವರ್ತಮಾನ ಸಂಗಮ ಯುಗದ ಸಮಯ ಅದಕ್ಕಿಂತ ಭಾಗ್ಯಶಾಲಿಯಾದಂತಹ ಯುಗ ಆಗಿದೆ. ಸತ್ಯುಗಕ್ಕೆ ಹೋಲಿಕೆ ಮಾಡಿದರೂ ಕೂಡ ಸಂಗಮ ಯುಗದ ಸಮಯ ಸತ್ಯುಗಕ್ಕಿಂತ ಅಧಿಕ ಭಾಗ್ಯಶಾಲಿಯಾಗಿದೆ. ಏಕೆ? ಈ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆಯ ಮೂಲಕ ಅಖಂಡ ಭಾಗ್ಯದ ವರದಾನ ಆಸ್ತಿಯ ರೂಪದಲ್ಲಿ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ಇಂತಹ ಸಂಗಮ ಯುಗದಲ್ಲಿ ಭಾಗ್ಯಶಾಲಿ ಸಮಯದಲ್ಲಿ ನೀವೆಲ್ಲರೂ ನಿಮ್ಮ ಭಾಗ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಮಧುಬನಕ್ಕೆ ಬಂದು ತಲುಪಿದ್ದೀರಾ. ಬಾಪ್ತಾದ ಮಕ್ಕಳಿಗೆ ಬಹಳ ಸಹಜ ರೂಪದ ಪುರುಷಾರ್ಥದ ಒಂದು ವಿಧಿಯನ್ನು ತಿಳಿಸುತ್ತಾರೆ. ಸಹಜ ಪುರುಷಾರ್ಥವನ್ನು ಎಲ್ಲರೂ ಬಯಸುತ್ತೀರಾ ತಾನೆ?
ಸಹಜವಾಗಿ ಎಲ್ಲವೂ ನಡೆಯಬೇಕು ಎಂದು ಬಯಸುತ್ತೀರ ತಾನೆ. ಕಷ್ಟವನ್ನು ಪಡಲು ಯಾರೂ ಇಷ್ಟಪಡುವುದಿಲ್ಲ. ಈ ಮಕ್ಕಳಿಗೆ ಅಂದರೆ ಹಳೆಯ ಮಕ್ಕಳಿಗೆ ಭಾಗ್ಯದ ಸಹಜ ವಿಧಿ ಪ್ರಾಪ್ತಿಯಾಗಿದೆ. ಸಹಜ ವಿಧಿ ಪ್ರಾಪ್ತಿಯಾಗಿದೆ ತಾನೆ. ಎಲ್ಲದಕ್ಕಿಂತ ಅತಿ ಸಹಜವಾದ ಮಾತು ಅಂದರೆ ಬೇರೆ ಏನನ್ನೂ ನೀವು ಮಾಡಬೇಕಾಗಿಲ್ಲ. ಕೇವಲ ಒಂದು ಮಾತನ್ನು ಕಾರ್ಯರೂಪದಲ್ಲಿ ತಂದು ತೋರಿಸಬೇಕು. ಒಂದು ಮಾತನ್ನು ಕಾರ್ಯರೂಪದಲ್ಲಿ ತರಲು ಸಾಧ್ಯ ತಾನೆ. ಹೌದು ಎಂದು ಹೇಳಿ ಅಥವಾ ಇಲ್ಲ ಎಂದು ಹೇಳಿ. ಒಂದು ಮಾತನ್ನು ಕಾರ್ಯರೂಪದಲ್ಲಿ ತಂದು ತೋರಿಸುತ್ತೇವೆ, ಆಯಿತು, ಹೌದು ಎಂದು ಹೇಳಿ. ಅಂದ ಮೇಲೆ ಎಲ್ಲದಕ್ಕಿಂತ ಸಹಜ ವಿಧಿ ಅಂದರೆ ಅಮೃತ ವೇಳೆಯಿಂದ ಹಿಡಿದು ಎಲ್ಲರಿಗೂ ಎಷ್ಟೆಲ್ಲ ಜನ ಇಡೀ ದಿನ ನಿಮಗೆ ಸಿಗುತ್ತಾರೋ ಅವರಿಗೆ ಆಶೀರ್ವಾದವನ್ನೇ ಕೊಡಿ ಮತ್ತು ಆಶೀರ್ವಾದವನ್ನೇ ಪಡೆದುಕೊಳ್ಳಿ. ಬಲೆ ನಿಮಗೆ ಕ್ರೋಧ ಬರಬಹುದು. ಕ್ರೋಧ ಬಂದರೂ ಕೂಡ ನೀವು ಅವರಿಗೆ ಆಶೀರ್ವಾದವನ್ನೇ ಕೊಡಿ, ಆಶೀರ್ವಾದವನ್ನೇ ಪಡೆದುಕೊಳ್ಳಿ. ಏಕೆಂದರೆ ಆಶೀರ್ವಾದ ತೀವ್ರ ಪುರುಷಾರ್ಥಕ್ಕೆ ಬಹಳ ಸಹಜ ಯಂತ್ರ ಆಗಿದೆ. ಹೇಗೆ ಸೈನ್ಸ್ನಲ್ಲಿ ರಾಕೆಟ್ ಇದೆ, ಎಷ್ಟು ಬೇಗ ರಾಕೆಟ್ ತನ್ನ ಕಾರ್ಯವನ್ನು ಮಾಡುತ್ತದೆ, ಅದೇ ರೀತಿ ಆಶೀರ್ವಾದವನ್ನು ಕೊಡುವುದು ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಇದು ಕೂಡ ಬಹಳಷ್ಟು ಸಹಜವಾದ ಸಾಧನ ಆಗಿದೆ. ಪುರುಷಾರ್ಥದಲ್ಲಿ ಮುಂದೆ ಹೋಗುವುದಕ್ಕೋಸ್ಕರ ಆಶೀರ್ವಾದವನ್ನು ಕೊಡುವುದು ಮತ್ತು ಆಶೀರ್ವಾದವನ್ನು ತೆಗೆದುಕೊಳ್ಳುವುದು ಸಹಜ ಸಾಧನ ಆಗಿದೆ. ಅಮೃತ ವೇಳೆಯ ಸಮಯದಲ್ಲಿ ಪರಮಾತ್ಮ ತಂದೆಯನ್ನು ಸಹಜ ರೂಪದಲ್ಲಿ ನೆನಪು ಮಾಡಿ ಸಹಜ ನೆನಪಿನ ಮೂಲಕ ಆಶೀರ್ವಾದವನ್ನು ಪಡೆದುಕೊಳ್ಳಿ ಮತ್ತು ಇಡೀ ದಿನ ಅನ್ಯರಿಗೆ ಆಶೀರ್ವಾದವನ್ನು ಕೊಡಿ ಮತ್ತು ಆಶೀರ್ವಾದವನ್ನೇ ಪಡೆದುಕೊಳ್ಳಿ. ಈ ಕಾರ್ಯವನ್ನು ಮಾಡಲು ಸಾಧ್ಯ ಆಗುತ್ತದೆ ತಾನೆ. ಯಾರಿಗೆ ಆಶೀರ್ವಾದವನ್ನು ಕೊಡಲು ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯ ಆಗುತ್ತದೆಯೋ ಅವರು ಕೈಯನ್ನು ಎತ್ತಿ. ಯಾರಾದರೂ ನಿಮಗೆ ಶಾಪವನ್ನು ಕೊಟ್ಟರೆ ನೀವು ಏನನ್ನು ಮಾಡುತ್ತೀರಾ? ಯಾರಾದರೂ ನಿಮಗೆ ಬಾರಿ ಬಾರಿಗೂ ಕಾಟವನ್ನು ಕೊಟ್ಟರೆ ಆಗ ನೀವು ಏನು ಮಾಡುತ್ತೀರಾ? ನೋಡಿ, ನೀವೆಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ದಾತಾನಿಗೆ ಮಕ್ಕಳಾದ ನೀವೆಲ್ಲರೂ ದಾತ ಆಗಿದ್ದೀರಾ. ಮಾಸ್ಟರ್ ದಾತ ಆಗಿದ್ದೀರಾ ತಾನೆ. ಅಂದ ಮೇಲೆ ದಾತಾನ ಕೆಲಸ ಏನಾಗಿರುತ್ತದೆ? ನೀಡುವುದೇ ದಾತಾನ ಕೆಲಸ ಆಗಿದೆ. ಎಲ್ಲದಕ್ಕಿಂತ ಬಹಳ ಒಳ್ಳೆಯ ವಸ್ತು ಅಂದರೆ ಆಶೀರ್ವಾದ ಆಗಿದೆ. ಆಶೀರ್ವಾದವನ್ನು ನೀಡುವುದು ಬಹಳ ಒಳ್ಳೆಯ ಕಾರ್ಯ ಆಗಿದೆ. ಬಲೆ ಎಂತಹ ವ್ಯಕ್ತಿ ಬೇಕಾದರೂ ಆಗಿರಬಹುದು, ಆದರೆ ಅವರು ನಿಮ್ಮ ಸಹೋದರ ಅಥವಾ ಸಹೋದರಿ ಆಗಿದ್ದಾರೆ. ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದಾರೆ ಅಂದ ಮೇಲೆ ಸಹೋದರ ಸಹೋದರಿ ಆಗಿದ್ದಾರೆ ತಾನೆ. ಅಂದ ಮೇಲೆ ಯಾರು ಪರಮಾತ್ಮ ತಂದೆಗೆ ಮಗು ಆಗಿದ್ದಾರೋ ಅವರು ನನ್ನ ಈಶ್ವರಿಯ ಸಹೋದರ ಆಗಿದ್ದಾರೆ ಅಥವಾ ಈಶ್ವರಿಯ ಸಹೋದರಿ ಆಗಿದ್ದಾರೆ. ಅವರಿಗೆ ನೀವು ಏನನ್ನು ಕೊಡುತ್ತೀರಾ? ಶಾಪವನ್ನು ಕೊಡುತ್ತೀರೇನು? ಇಲ್ಲ. ಪರಮಾತ್ಮ ತಂದೆ ಎಂದಾದರೂ ಶಾಪವನ್ನು ಕೊಡುತ್ತಾರೇನು? ತಂದೆ ಶಾಪವನ್ನು ಕೊಡುತ್ತಾರೇನು? ತಂದೆ ಶಾಪವನ್ನು ಕೊಡುತ್ತಾರೇನು? ಹೌದು ಅಥವಾ ಇಲ್ಲ ಎಂದು ಹೇಳಿ. ಪರಮಾತ್ಮ ತಂದೆ ಶಾಪವನ್ನು ಕೊಡುತ್ತಾರೇನು? ಹೌದು ಅಥವಾ ಇಲ್ಲ ಎಂದು ಹೇಳಿ. ಪರಮಾತ್ಮ ತಂದೆ ಶಾಪವನ್ನು ಕೊಡುವುದಿಲ್ಲ ತಾನೆ. ಬಹಳಷ್ಟು ಖುಷಿಯಲ್ಲಿ ಇರುತ್ತೀರ ತಾನೆ. ಏಕೆ? ಒಂದು ವೇಳೆ ಶಾಪವನ್ನು ಕೊಡುವಂತವರಿಗೂ ಕೂಡ ನೀವು ಆಶೀರ್ವಾದವನ್ನು ಕೊಟ್ಟರೆ ಅವರು ಆಶೀರ್ವಾದವನ್ನು ಕೊಡಲಿ ಅಥವಾ ಕೊಡದೇ ಇರಲಿ, ನೀವು ಆಶೀರ್ವಾದವನ್ನೇ ಪಡೆದುಕೊಳ್ಳಿ. ಆಶೀರ್ವಾದವನ್ನು ಪಡೆದುಕೊಂಡರೆ ನಿಮಗೆ ದುಃಖ ಆಗುತ್ತದೇನು? ಇಲ್ಲ. ಬಾಪ್ತಾದ ಬಂದಿರುವಂತಹ ಎಲ್ಲಾ ಮಕ್ಕಳಿಗೂ ಒಂದು ವರದಾನವನ್ನು ನೀಡುತ್ತಿದ್ದಾರೆ. ವರದಾನವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೀರ ತಾನೆ. ವರದಾನವನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೀರ ತಾನೆ. ವರದಾನವನ್ನು ನೆನಪಿನಲ್ಲಿ ಇಟ್ಟುಕೊಂಡರೆ ಸದಾ ಖುಷಿಯಲ್ಲಿ ಇರುತ್ತೀರಾ. ವರದಾನ ಯಾವುದು ಎಂದು ಹೇಳಲೇ? ವರದಾನ ಯಾವುದು ಎಂದು ತಿಳಿಸಲೇ ಎಂದು ತಂದೆ ಕೇಳುತ್ತಿದ್ದಾರೆ. ವರದಾನ ಆಗಿದೆ. ಒಂದು ವೇಳೆ ಯಾರಾದರೂ ನಿಮಗೆ ದುಃಖವನ್ನು ಕೊಟ್ಟರೂ ಕೂಡ ನೀವು ಆ ದುಃಖವನ್ನು ತೆಗೆದುಕೊಳ್ಳಬಾರದು. ಅವರು ಬಲೆ ದುಃಖವನ್ನು ಕೊಡಲಿ, ಆದರೆ ನೀವು ದುಃಖವನ್ನು ಸ್ವೀಕಾರ ಮಾಡಬೇಡಿ. ಏಕೆಂದರೆ ಕೊಡುವವರು ದುಃಖವನ್ನು ಕೊಟ್ಟಿದ್ದಾರೆ. ಕೊಡುವವರು ದುಃಖವನ್ನು ಕೊಟ್ಟರೂ ಕೂಡ ತೆಗೆದುಕೊಳ್ಳುವಂತವರು ನೀವಾಗಿದ್ದೀರಾ ತಾನೆ. ಯಾರು ಕೊಡುವಂತವರಾಗಿರುತ್ತಾರೋ ಅವರೇ ತೆಗೆದುಕೊಳ್ಳುವಂತವರಂತೂ ಅಲ್ಲ. ಒಂದು ವೇಳೆ ಯಾವುದಾದರೂ ವಸ್ತು ಕೆಟ್ಟ ವಸ್ತು ಆಗಿದ್ದರೆ, ಯಾರಾದರೂ ದುಃಖವನ್ನು ಕೊಟ್ಟರೆ, ಅಶಾಂತಿಯನ್ನು ಕೊಟ್ಟರೆ ಆ ವಸ್ತು ಕೆಟ್ಟ ವಸ್ತು ಆಗಿದೆ ತಾನೆ. ನಿಮಗೆ ದುಃಖ ಇಷ್ಟ ಆಗುತ್ತದೆ ಏನು? ದುಃಖ ಇಷ್ಟ ಆಗುವುದಿಲ್ಲ ತಾನೆ. ಅಂದ ಮೇಲೆ ದುಃಖ ಕೆಟ್ಟ ವಸ್ತು ಆಗಿದೆ. ಕೆಟ್ಟ ವಸ್ತುವನ್ನು ಯಾರಾದರೂ ತೆಗೆದುಕೊಳ್ಳುತ್ತಾರೇನು? ಯಾರಾದರೂ ನಿಮಗೆ ಕೆಟ್ಟು ಹೋದಂತಹ ವಸ್ತುವನ್ನು ನೀಡಿದರೆ ನೀವು ಕೆಟ್ಟು ಹೋದಂತಹ ವಸ್ತುವನ್ನು ತೆಗೆದುಕೊಳ್ಳುತ್ತೀರೇನು? ತೆಗೆದುಕೊಳ್ಳುತ್ತೀರೇನು? ಇಲ್ಲ ತಾನೆ. ತೆಗೆದುಕೊಳ್ಳುವುದಿಲ್ಲ ತಾನೆ. ಅಂದ ಮೇಲೆ ದುಃಖವನ್ನು ಏಕೆ ತೆಗೆದುಕೊಳ್ಳುತ್ತೀರಾ? ದುಃಖವನ್ನು ತೆಗೆದುಕೊಂಡು ಬಿಡುತ್ತೀರಾ ತಾನೆ. ಒಂದು ವೇಳೆ
ದುಃಖವನ್ನು ನೀವು ತೆಗೆದುಕೊಂಡರೆ ಯಾರು ದುಃಖಿಗಳಾಗುತ್ತಾರೆ? ದುಃಖವನ್ನು ತೆಗೆದುಕೊಳ್ಳುತ್ತಿರುವಂತಹ ನೀವೇ ದುಃಖಿಗಳಾಗುತ್ತೀರ ತಾನೆ? ನೀವು ದುಃಖಿಗಳಾಗುತ್ತೀರೋ ಅಥವಾ ದುಃಖವನ್ನು ಕೊಡುತ್ತಿರುವಂತವರು ದುಃಖಿ ಆಗುತ್ತಾರೋ? ದುಃಖವನ್ನು ತೆಗೆದುಕೊಳ್ಳುವಂತವರು ಜಾಸ್ತಿ ದುಃಖಿ ಆಗುತ್ತಾರೆ. ಒಂದು ವೇಳೆ ಇಂದಿನಿಂದ ನೀವು ದುಃಖವನ್ನು ತೆಗೆದುಕೊಳ್ಳದೇ ಇದ್ದರೆ ನಿಮ್ಮ ಜೀವನದ ಅರ್ಧ ದುಃಖ ದೂರ ಆದಂತೆ. ನೀವು ದುಃಖವನ್ನು ತೆಗೆದುಕೊಳ್ಳುವುದಿಲ್ಲ ತಾನೆ? ಮತ್ತು ಅವರು ಕೊಟ್ಟಿರುವಂತಹ ದುಃಖಕ್ಕೆ ಬದಲಾಗಿ ನೀವು ಅವರಿಗೆ ಸುಖವನ್ನು ಕೊಟ್ಟರೆ ನಿಮಗೆ ಆಶೀರ್ವಾದ ಸಿಗುತ್ತದೆ ಮತ್ತು ನೀವು ಸುಖಿಗಳಾಗಿ ಇರುತ್ತೀರಾ ಮತ್ತು ಆಶೀರ್ವಾದದ ಖಜಾನೆ ಕೂಡ ಭರ್ಪೂರ್ ಆಗುತ್ತಾ ಹೋಗುತ್ತದೆ. ಪ್ರತಿಯೊಂದು ಆತ್ಮದಿಂದ ನೀವು ಆಶೀರ್ವಾದವನ್ನು ಪಡೆದುಕೊಳ್ಳಿ. ಅವರು ಎಂತಹ ಆತ್ಮ ಬೇಕಾದರೂ ಆಗಿರಲಿ, ನೀವು ಆಶೀರ್ವಾದವನ್ನು ಪಡೆದುಕೊಳ್ಳಿ. ಶುಭ ಭಾವನೆ, ಶುಭ ಕಾಮನೆಯನ್ನು ಇಟ್ಟುಕೊಳ್ಳಿ. ಕೆಲವೊಮ್ಮೆ ಏನಾಗುತ್ತದೆ, ಯಾರೋ ಕೆಲವರು ಅಂತಹ ಯಾವುದೋ ಕೆಲಸವನ್ನು ಮಾಡುತ್ತಾರೆ. ಆಗ ನೀವು ಅವರಿಗೆ ಶಿಕ್ಷಣವನ್ನು ನೀಡಲು ಪ್ರಯತ್ನ ಪಡುತ್ತೀರಾ. ಇವರನ್ನು ಸರಿಪಡಿಸಬೇಕು ಎಂದು ಶಿಕ್ಷಣವನ್ನು ನೀಡುತ್ತೀರಾ. ಶಿಕ್ಷಣವನ್ನು ನೀಡಿ, ಆದರೆ ಶಿಕ್ಷಣವನ್ನು ನೀಡುವಂತಹ ಸರ್ವೋತ್ತಮ ವಿಧಿ ಅಂದರೆ ಕ್ಷಮಾ ಸ್ವರೂಪರಾಗಿ ಶಿಕ್ಷಣವನ್ನು ನೀಡಿ. ಕೇವಲ ಶಿಕ್ಷಣವನ್ನಷ್ಟೇ ನೀಡಬೇಡಿ, ದಯಾ ಸ್ವರೂಪರಾಗಿ ಶಿಕ್ಷಣವನ್ನು ನೀಡಿ. ಅವರನ್ನು ಕ್ಷಮಿಸಿ, ಅವರ ಮೇಲೆ ದಯೆಯನ್ನು ತೋರಿಸಿ ಮತ್ತು ಶಿಕ್ಷಣವನ್ನು ನೀಡಿ. ಎರಡು ಶಬ್ದವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಶಿಕ್ಷಣ ಮತ್ತು ಕ್ಷಮೆ ಹಾಗೂ ದಯೆ ಅನ್ನುವ ಶಬ್ದವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಒಂದು ವೇಳೆ ದಯಾಹೃದಯಿಗಳಾಗಿ ನೀವು ಅವರಿಗೆ ಶಿಕ್ಷಣವನ್ನು ಕಲಿಸಿದರೆ ನಿಮ್ಮ ಆ ಶಿಕ್ಷಣ ಕಾರ್ಯವನ್ನು ಮಾಡುತ್ತದೆ. ಒಂದು ವೇಳೆ ದಯಾಹೃದಯಿಗಳಾಗಿ ನೀವು ಶಿಕ್ಷಣವನ್ನು ಕಲಿಸದೇ ಇದ್ದರೆ ಆ ಶಿಕ್ಷಣವನ್ನು ಅವರು ಒಂದು ಕಿವಿಯಿಂದ ಕೇಳಿಸಿಕೊಳ್ಳುತ್ತಾರೆ, ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡುತ್ತಾರೆ. ಅವರು ನಿಮ್ಮ ಶಿಕ್ಷಣವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ. ಈ ರೀತಿ ಆಗುತ್ತದೆ ತಾನೆ? ಇಂತಹ ಮಾತಿನ ಅನುಭವ ಇದೆ ತಾನೆ? ನೀವೆಲ್ಲರೂ ಕೂಡ ಯಾರಿಗೂ ಶಿಕ್ಷಕರಂತೂ ಆಗುವುದಿಲ್ಲ ತಾನೆ? ಶಿಕ್ಷಕರಾಗಲು ಬೇಗ ಬರುತ್ತದೆಯೇನು? ಬೇಗ ಶಿಕ್ಷಕರಾಗಲು ಬರುತ್ತದೆಯೇನು? ಆದರೆ ಕ್ಷಮಿಸಬೇಕು. ಶಿಕ್ಷಣವನ್ನು ನೀಡುವುದರ ಜೊತೆಗೆ ಕ್ಷಮಾಗುಣ ಕೂಡ ಇರಬೇಕು. ಈಗಿನಿಂದ ದಯೆಯನ್ನು ತೋರಿಸಿ. ದಯೆಯನ್ನು ತೋರಿಸಲು ವಿಧಿ ಅಂದರೆ ಶುಭ ಭಾವನೆ ಮತ್ತು ಶುಭ ಕಾಮನೆ ಆಗಿದೆ. ಹೇಗೆ ನೀವೆಲ್ಲರೂ ಹೇಳುತ್ತೀರಾ, ಸತ್ಯವಾದ ಪ್ರೀತಿ ಕಲ್ಲನ್ನು ಕೂಡ ನೀರನ್ನಾಗಿ ಮಾಡುತ್ತದೆ ಎಂದು, ಅದೇ ರೀತಿ ಕ್ಷಮಾ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತಾಗಿ ಶಿಕ್ಷಣವನ್ನು ನೀಡಿದರೆ ನೀವು ಯಾವ ಕಾರ್ಯ ನಡೆಯಬೇಕು ಎಂದು ಬಯಸುತ್ತೀರೋ ಅಂತಹ ಕಾರ್ಯವನ್ನು ಆ ಆತ್ಮರು ಮಾಡದೇ ಇರಲು ಸಾಧ್ಯ ಇಲ್ಲ. ಅಂತಹ ಕಾರ್ಯವನ್ನು ಅವಶ್ಯವಾಗಿ ಅವರು ಮಾಡುತ್ತಾರೆ. ಆ ಕಾರ್ಯ ಪ್ರತ್ಯಕ್ಷದಲ್ಲಿ ನಿಮಗೆ ಕಾಣಿಸುತ್ತದೆ. ದಯಾಹೃದಯಿಗಳಾಗಿ ಶಿಕ್ಷಣವನ್ನು ನೀಡಿದಾಗ ಅದರ ಪ್ರಭಾವ ಕಠೋರ ಮನಸ್ಸನ್ನು ಕೂಡ ಪರಿವರ್ತನೆ ಮಾಡುತ್ತದೆ. ಅಂದ ಮೇಲೆ ಯಾವ ವರದಾನ ಪ್ರಾಪ್ತಿಯಾಗಿದೆ? ದುಃಖವನ್ನು ಕೊಡಬೇಡಿ, ದುಃಖವನ್ನು ಪಡೆದುಕೊಳ್ಳಬೇಡಿ ಅನ್ನುವ ವರದಾನವನ್ನು ಪಡೆದುಕೊಂಡಿದ್ದೀರಾ. ಈ ವರದಾನ ಇಷ್ಟ ಆಗಿದೆ ತಾನೆ? ವರದಾನ ಇಷ್ಟ ಆಗಿದೆ ತಾನೆ? ಅಂದ ಮೇಲೆ ಈ ಸಮಯದಿಂದ ಇಂದಿನಿಂದ ದುಃಖವನ್ನು ತೆಗೆದುಕೊಳ್ಳುವುದಿಲ್ಲ ತಾನೆ? ಅಪ್ಪಿ ತಪ್ಪಿಯೂ ದುಃಖವನ್ನು ತೆಗೆದುಕೊಳ್ಳಬೇಡಿ. ಪರಮಾತ್ಮ ತಂದೆ ದುಃಖವನ್ನು ನೀಡುವುದಿಲ್ಲ. ಅಂದ ಮೇಲೆ ಪರಮಾತ್ಮ ತಂದೆಯನ್ನು ಅನುಕರಣೆ ಮಾಡುವಂತವರಾಗಿದ್ದೀರಾ ತಾನೆ? ಎಲ್ಲರೂ ತಂದೆಯನ್ನು ಅನುಕರಣೆ ಮಾಡುತ್ತಿದ್ದೀರಾ ತಾನೆ? ಕೆಲವೊಮ್ಮೆ ಸ್ವಲ್ಪ ಬೈದು ಬಿಡುತ್ತೀರೇನು? ಬೈಯಬೇಕಾಗುತ್ತದೆಯೇನು? ಕೆಲವೊಮ್ಮೆ ಬೈಯಬೇಡಿ, ದಯೆಯನ್ನು ತೋರಿಸಿ. ದಯೆಯ ಜೊತೆಗೆ ಶಿಕ್ಷಣವನ್ನು ನೀಡಿ. ಬಾರಿಗೂ ಯಾವುದಾದರೂ ಆತ್ಮವನ್ನು ಬೈದರೆ ಆ ಆತ್ಮ ಏನಿದೆ, ಆ ಆತ್ಮ ನಿಮಗೆ ಶತ್ರು ಆಗಿ ಬಿಡುತ್ತದೆ. ಆ ಆತ್ಮಕ್ಕೆ ನಿಮ್ಮ ಬಗ್ಗೆ ತಿರಸ್ಕಾರದ ಭಾವನೆ, ದ್ವೇಷದ ಭಾವನೆ ಜಾಗೃತ ಆಗಿ ಬಿಡುತ್ತದೆ. ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದಾರೆ ತಾನೆ? ಅಂದ ಮೇಲೆ ಹೇಗೆ ಪರಮಾತ್ಮ ತಂದೆ ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ತಂದೆ ಆಗಿದ್ದಾರೋ, ಪರಮಾತ್ಮ ತಂದೆ ಪತಿತರನ್ನು ಪಾವನರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ನೀವು ದುಃಖಿಗಳನ್ನು ಸುಖಿಗಳನ್ನಾಗಿ ಮಾಡಲು ಸಾಧ್ಯ ಇಲ್ಲ ಏನು? ದುಃಖಿಗಳನ್ನು ಸುಖಿಗಳನ್ನಾಗಿ ಮಾಡಲು ನಿಮಗೆ ಸಾಧ್ಯ ಆಗುತ್ತದೆ ತಾನೆ? ಈಗ ಹೋಗಿ ಪುನಃ ಟ್ರೈ ಮಾಡಿ ನೋಡಿ. ಟ್ರಯಲ್ ಮಾಡುತ್ತೀರಾ ತಾನೆ? ಪ್ರಯತ್ನ ಪಟ್ಟು ನೋಡುತ್ತೀರಾ ತಾನೆ? ಮೊದಲು ಚಾರಿತ್ರ್ಯ ನಿರ್ಮಾಣ ಮನೆಯಿಂದಲೇ ಪ್ರಾರಂಭ. ಪರಿವಾರದಲ್ಲಿ ಒಂದು ವೇಳೆ ಯಾರಾದರೂ ನಿಮಗೆ ದುಃಖವನ್ನು ಕೊಟ್ಟರೂ ಕೂಡ ಆ ದುಃಖವನ್ನು ತೆಗೆದುಕೊಳ್ಳಬಾರದು. ಆಶೀರ್ವಾದವನ್ನೇ ಕೊಡಬೇಕು. ದಯಾಹೃದಯಗಳಾಗಬೇಕು. ಮೊದಲು ಮನೆಯವರಿಗೆ ಆಶೀರ್ವಾದವನ್ನು ನೀಡಿ. ಮೊದಲು ಮನೆಯವರನ್ನು ಪರಿವರ್ತನೆ ಮಾಡಿ. ನಿಮ್ಮ ಮನೆಯ ಪ್ರಭಾವ ನಿಮ್ಮ ಸಂಪೂರ್ಣ ಓಣಿಯಲ್ಲಿ ಆಗುತ್ತದೆ. ನಿಮ್ಮ ಸಂಪೂರ್ಣ ಓಣಿಯ ಪ್ರಭಾವ ದೇಶದ ಮೇಲೆ ಆಗುತ್ತದೆ. ದೇಶದ ಪ್ರಭಾವ ವಿಶ್ವದ ಮೇಲೆ ಆಗುತ್ತದೆ. ಅಂದ ಮೇಲೆ ಸಹಜವಾಗಿ ಪರಿವರ್ತನೆ ಆಗುತ್ತದೆ ತಾನೆ? ಮೊದಲು ನಿಮ್ಮ ಪರಿವಾರದಿಂದ
ಆಶೀರ್ವಾದವನ್ನು ನೀಡುವಂತಹ ಕಾರ್ಯವನ್ನು ಪ್ರಾರಂಭ ಮಾಡಿ. ಏಕೆಂದರೆ ಒಂದು ವೇಳೆ ಮನೆಯಲ್ಲಿ ಒಬ್ಬರು ಕ್ರೋಧವನ್ನು ಮಾಡಿದರೂ ಕೂಡ ಮನೆಯ ವಾತಾವರಣ ಏನಾಗುತ್ತದೆ? ಮನೆ ಎಂದು ಅನುಭವ ಆಗುತ್ತದೆಯೋ ಅಥವಾ ಯುದ್ಧದ ಮೈದಾನ ಎಂದು ಅನುಭವ ಆಗುತ್ತದೆಯೋ ಆ ಸಮಯದಲ್ಲಿ ಮನೆಯಲ್ಲಿ ಇರಲು ಇಷ್ಟ ಆಗುತ್ತದೆಯೇನು? ಆ ಸಮಯದಲ್ಲಿ ಮನೆಯಲ್ಲಿ ಇರಲು ಇಷ್ಟ ಆಗುವುದಿಲ್ಲ. ನಿಮ್ಮೆಲ್ಲರಿಗೋಸ್ಕರ ಕೂಡ ಈ ಮಾತಾಗಿದೆ. ಇಂದು ವಿಐಪಿಸ್ಗಳ ಜೊತೆಗೆ ಮಧುಬನದ ಸಮರ್ಪಿತ ಸೋದರ ಸೋದರಿಯರು ಕೂಡ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದಾರೆ. ತಮ್ಮ ತಮ್ಮ ಜೊತೆಗಾರರ ಜೊತೆಗೆ ತಮ್ಮ ಜೊತೆಗೆ ಕಾರ್ಯವನ್ನು ಮಾಡುವಂತಹ ಕಾರ್ಯದ ಜೊತೆಗಾರರ ಜೊತೆಗೆ ಕಾರ್ಯವನ್ನು ಮಾಡುವಾಗ ಯಾರಿಗೂ ಯಾರೂ ದುಃಖವನ್ನು ಕೊಡಬಾರದು ಮತ್ತು ದುಃಖವನ್ನು ತೆಗೆದುಕೊಳ್ಳಬಾರದು. ಆಶೀರ್ವಾದವನ್ನೇ ಕೊಡಬೇಕು ಮತ್ತು ಆಶೀರ್ವಾದವನ್ನೇ ಪಡೆದುಕೊಳ್ಳಬೇಕು. ಒಂದು ವೇಳೆ ನೀವು ಅಧಿಕಾರದಿಂದ ಸಮಯಕ್ಕೆ ಸರಿಯಾಗಿ ಮನಸ್ಸಿನಿಂದ ನನ್ನ ಬಾಬಾ, ಮೇರಾ ಬಾಬಾ ಎಂದು ಕರೆದರೆ, ಪರಮಾತ್ಮ ತಂದೆ ನನ್ನ ಬಾಬಾ ಆಗಿದ್ದಾರೆ, ಪರಮಾತ್ಮ ತಂದೆ ಮೇರಾ ಬಾಬಾ ಆಗಿದ್ದಾರೆ ಅಂದ ಮೇಲೆ ನಿಮ್ಮೆಲ್ಲರ ಜೀವನದಲ್ಲಿ ಒಂದು ಮಾತಿದೆ. ಮೇರಾ ಬಾಬಾ ಎಂದು ಹೇಳಿದ ತಕ್ಷಣ ಭಗವಂತ ತಂದೆ ಸದಾ ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗುತ್ತಾರೆ. ಒಂದು ವೇಳೆ ಮನಸ್ಸಿನಿಂದ ಅಧಿಕಾರಿಗಳಾಗಿ ಅಧಿಕಾರದ ರೂಪದಿಂದ ಇಂತಹ ಸಮಯದಲ್ಲಿ ನನ್ನ ಬಾಬಾ ಎಂದು ಕರೆದರೆ, ಮೇರಾ ಬಾಬಾ ಎಂದು ಕರೆದರೆ, ಮಾಲೀಕ ಆದಂತಹ ಪರಮಾತ್ಮ ತಂದೆ ನಿಮ್ಮ ಸಮ್ಮುಖದಲ್ಲಿ ಉಪಸ್ಥಿತ ಆಗುತ್ತಾರೆ. ಏಕೆಂದರೆ ಪರಮಾತ್ಮ ತಂದೆ ಯಾರಿಗೋಸ್ಕರ ಇದ್ದಾರೆ? ಮಕ್ಕಳಾದ ನಿಮಗೋಸ್ಕರ ತಂದೆ ಇದ್ದಾರೆ ಅಂದ ಮೇಲೆ ಅಧಿಕಾರಿ ಮಕ್ಕಳಿಗೆ ತಂದೆ ಸಹಯೋಗವನ್ನು ನೀಡದೇ ಇರಲು ಸಾಧ್ಯ ಇಲ್ಲ. ಅಧಿಕಾರಿ ಮಕ್ಕಳಿಗೆ ತಂದೆ ಸಹಯೋಗವನ್ನು ನೀಡದೇ ಇರುವುದು ಅಸಂಭವ ಮಾತಾಗಿದೆ. ಅಂದ ಮೇಲೆ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಂಡು ಹೋಗಿ. ಹೇಗೆ ಬಂದಿದ್ದೀರೋ ಹಾಗೇ ಹೋಗಬೇಡಿ, ಪರಿವರ್ತನೆ ಆಗಿ ಹೋಗಿ. ಏಕೆಂದರೆ ನೋಡಿ, ಎಷ್ಟೊಂದು ಖರ್ಚನ್ನು ಮಾಡಿ ಬಂದಿದ್ದೀರಾ. ಟಿಕೆಟ್ಗೆ ಹಣವನ್ನು ಕೊಟ್ಟಿದ್ದೀರಾ ತಾನೆ, ಖರ್ಚನ್ನು ಮಾಡಿದ್ದೀರಾ ತಾನೆ, ಸಮಯವನ್ನು ಕೂಡ ಕೊಟ್ಟಿದ್ದೀರಾ. ಅಂದ ಮೇಲೆ ಹಣ ಮತ್ತು ಸಮಯದ ಬೆಲೆ ಅಂತೂ ಇದೆ ತಾನೆ. ಬೆಲೆ ಇದೆ ಅಂದ ಮೇಲೆ ಸ್ವಪರಿವರ್ತನೆಯ ಮೂಲಕ ಮೊದಲು ಮನೆಯನ್ನು ಪರಿವರ್ತನೆ ಮಾಡಿ, ನಂತರ ವಿಶ್ವದ ಪರಿವರ್ತನೆ ಅಥವಾ ದೇಶದ ಪರಿವರ್ತನೆ ಮಾಡಿ. ನಿಮ್ಮ ಮನೆ ಮೊದಲು ಆಶ್ರಮ ಆಗಿಬಿಡಬೇಕು. ಮನೆ ಅಲ್ಲ, ಆಶ್ರಮ ಆಗಿದೆ ಎಂದು ಹೇಗೆ ಶಾಸ್ತ್ರದಲ್ಲಿ ಗೃಹಸ್ಥ ಆಶ್ರಮ ಎಂದು ಹೇಳುತ್ತಾರೆ ತಾನೆ. ವರ್ತಮಾನ ಸಮಯದ ಆಶ್ರಮ ಅಲ್ಲ, ಇಂದು ಆಶ್ರಮವೇ ಬೇರೆ ಆಗಿದೆ, ಮನೆಯೇ ಬೇರೆ ಆಗಿದೆ. ಅಂದ ಮೇಲೆ ನಿಮ್ಮ ಮನೆಯನ್ನು ಆಶ್ರಮವನ್ನಾಗಿ ಮಾಡಬೇಕು, ಆಶೀರ್ವಾದವನ್ನೇ ಕೊಡಬೇಕು ಮತ್ತು ಆಶೀರ್ವಾದವನ್ನೇ ಪಡೆದುಕೊಳ್ಳಬೇಕು. ಆಶೀರ್ವಾದವನ್ನು ಕೊಡುವುದು ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಆಶ್ರಮದವರ ಕೆಲಸ ಆಗಿದೆ. ಆಗ ನಿಮ್ಮ ಮನೆ ಮಂದಿರ ಆಗಿ ಬಿಡುತ್ತದೆ. ಮಂದಿರದಲ್ಲಿ ಮೂರ್ತಿ ಏನನ್ನು ಮಾಡುತ್ತದೆ? ಆಶೀರ್ವಾದವನ್ನು ನೀಡುತ್ತದೆ ತಾನೆ. ಮೂರ್ತಿಯ ಸಮ್ಮುಖಕ್ಕೆ ಹೋಗಿ ಎಲ್ಲರೂ ಏನೆಂದು ಹೇಳುತ್ತಾರೆ? ಆಶೀರ್ವಾದವನ್ನು ನೀಡಿ ಎಂದು ಹೇಳುತ್ತಾರೆ ತಾನೆ. ದಯೆಯನ್ನು ತೋರಿಸಿ ಎಂದು ಮೂರ್ತಿಯ ಸಮ್ಮುಖದಲ್ಲಿ ಕೂಗುತ್ತಾರೆ. ಅಂದ ಮೇಲೆ ಈಗ ನೀವೆಲ್ಲರೂ ಏನನ್ನು ನೀಡಬೇಕು? ಆಶೀರ್ವಾದವನ್ನೇ ನೀಡಬೇಕು. ಈಶ್ವರಿಯ ಪ್ರೀತಿಯನ್ನು ನೀಡಿ, ಆತ್ಮಿಕ ಪ್ರೀತಿಯನ್ನು ನೀಡಿ. ಶಾರೀರಿಕ ಪ್ರೀತಿಯನ್ನು ನೀಡಬೇಡಿ, ಆತ್ಮಿಕ ಪ್ರೀತಿಯನ್ನು ನೀಡಿ. ವರ್ತಮಾನ ಸಮಯದ ಪ್ರೀತಿ ಸ್ವಾರ್ಥದ ಪ್ರೀತಿಯಾಗಿದೆ. ಸತ್ಯ ಮನಸ್ಸಿನ ಪ್ರೀತಿ ಈ ಜಗತ್ತಿನಲ್ಲಿ ಇಲ್ಲ. ಮನಸ್ಸಿನಲ್ಲಿ ಯಾವುದೋ ಒಂದು ಸ್ವಾರ್ಥ ಇದ್ದಾಗ ಅವರು ಪ್ರೀತಿಯನ್ನು ನೀಡುತ್ತಾರೆ. ಸ್ವಾರ್ಥ ಇಲ್ಲ ಅಂದರೆ ಡೋಂಟ್ ಕೇರ್ ಮಾಡುತ್ತಾರೆ, ಅಂದರೆ ನಿಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಅಂದ ಮೇಲೆ ಈಗ ನೀವು ಏನನ್ನು ಮಾಡುತ್ತೀರಾ? ಆತ್ಮಿಕ ಪ್ರೀತಿಯನ್ನು ನೀಡಬೇಕು, ಆಶೀರ್ವಾದವನ್ನು ನೀಡಬೇಕು. ದುಃಖವನ್ನು ಕೊಡಲೂಬಾರದು, ದುಃಖವನ್ನು ತೆಗೆದುಕೊಳ್ಳಲೂಬಾರದು. ನೋಡಿ, ನಿಮ್ಮೆಲ್ಲರಿಗೂ ಈಗ ಅವಕಾಶ ಸಿಕ್ಕಿದೆ. ಬಾಪ್ತಾದರವರಿಗೂ ಕೂಡ ಖುಷಿ ಇದೆ. ಇಷ್ಟೆಲ್ಲಾ ಜನ ಬಂದಿದ್ದೀರಾ. ಭಾರತದಿಂದ 250 ವಿಐಪಿಗಳು ರಿಟ್ರೀಟ್ಗೋಸ್ಕರ ಬಂದಿದ್ದಾರೆ. ನಿಮ್ಮ ಮನೆಯನ್ನು ನೀವು ಆಶ್ರಮವನ್ನಾಗಿ ಮಾಡುತ್ತೀರಾ ತಾನೆ. ಇಷ್ಟೆಲ್ಲಾ ವಿಐಪಿಗಳು ನಿಮ್ಮ ಮನೆಯನ್ನು ಆಶ್ರಮವನ್ನಾಗಿ ಮಾಡುತ್ತೀರಾ ತಾನೆ. ಪಕ್ಕಾ ರೂಪದಲ್ಲಿ ಮಾಡುತ್ತೀರಾ ತಾನೆ, ಅಥವಾ ಸ್ವಲ್ಪ ಸ್ವಲ್ಪ ಕಚ್ಚಾ ರೂಪದಲ್ಲಿ ಮಾಡುತ್ತೀರೇನು? ಯಾರು ತಿಳಿದುಕೊಂಡಿದ್ದೀರಾ? ಏನು ಬೇಕಾದರೂ ಆಗಲಿ, ಸ್ವಲ್ಪ ಸಹನೆಯನ್ನು ಮಾಡಿಕೊಳ್ಳುವ ಪರಿಸ್ಥಿತಿ ಬಂದರೆ ಸಹನೆಯನ್ನು ಮಾಡಿಕೊಳ್ಳುತ್ತೇವೆ. ಎದುರಿಸುವಂತಹ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸುವ ಪರಿಸ್ಥಿತಿ ಬಂದರೆ ಎದುರಿಸುತ್ತೇವೆ. ಆದರೆ ಸಹನಾ ಶಕ್ತಿಯ ಫಲ ಬಹಳಷ್ಟು ಮಧುರ ಆಗಿರುತ್ತದೆ. ಸಹನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ, ಆದರೆ ಫಲ ಬಹಳಷ್ಟು ಮಧುರ ಆಗಿರುತ್ತದೆ. ಅಂದ ಮೇಲೆ ನೀವೆಲ್ಲರೂ ಏನು ಪಕ್ಕಾ ಪ್ರತಿಜ್ಞೆಯನ್ನು ಮಾಡಿದ್ದೀರಾ? ಮನೆಯನ್ನು ಸ್ವರ್ಗವನ್ನಾಗಿ ಮಾಡುತ್ತೇವೆ ಅಥವಾ ಮಂದಿರವನ್ನಾಗಿ ಮಾಡುತ್ತೇವೆ, ಆಶ್ರಮವನ್ನಾಗಿ ಮಾಡುತ್ತೇವೆ ಎಂದು ಯಾರೆಲ್ಲ ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ.
ನೋಡಿ, ಒಬ್ಬರನ್ನು ನೋಡಿ ಇನ್ನೊಬ್ಬರು ಕೈಯನ್ನು ಎತ್ತಬೇಡಿ. ಏಕೆಂದರೆ ಬಾಪ್ತಾದ ಮಕ್ಕಳ ಲೆಕ್ಕವನ್ನು ತೆಗೆದುಕೊಳ್ಳುತ್ತಾರೆ, ತಂದೆ ಪುನಃ ನಿಮ್ಮ ಲೆಕ್ಕವನ್ನು ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ಅನ್ಯರನ್ನು ನೋಡಿ ಕೈಯನ್ನು ಎತ್ತಬೇಡಿ. ಸತ್ಯ ಸತ್ಯ ಮನಸ್ಸಿನ ಕೈಯನ್ನು ಎತ್ತಿ, ಮನಸ್ಸಿನಿಂದ ಕೈಯನ್ನು ಎತ್ತಿ. ಒಳ್ಳೆಯ ಮಾಲೀಕ ಆದಂತಹ ಪರಮಾತ್ಮ ತಂದೆ ನಿಮ್ಮ ಸಮ್ಮುಖದಲ್ಲಿ ಉಪಸ್ಥಿತ ಆಗುತ್ತಾರೆ. ಏಕೆಂದರೆ ಪರಮಾತ್ಮ ತಂದೆ ಯಾರಿಗೋಸ್ಕರ ಇದ್ದಾರೆ? ಮಕ್ಕಳಾದ ನಿಮಗೋಸ್ಕರ ತಂದೆ ಇದ್ದಾರೆ. ಅಂದ ಮೇಲೆ ಅಧಿಕಾರಿ ಮಕ್ಕಳಿಗೆ ತಂದೆ ಸಹಯೋಗವನ್ನು ನೀಡದೇ ಇರಲು ಸಾಧ್ಯ ಇಲ್ಲ. ಅಧಿಕಾರಿ ಮಕ್ಕಳಿಗೆ ತಂದೆ ಸಹಯೋಗವನ್ನು ನೀಡದೇ ಇರುವುದು ಅಸಂಭವ ಮಾತಾಗಿದೆ. ಅಂದ ಮೇಲೆ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಂಡು ಹೋಗಿ. ಹೇಗೆ ಬಂದಿದ್ದೀರೋ ಹಾಗೆ ಹೋಗಬೇಡಿ, ಪರಿವರ್ತನೆ ಆಗಿ ಹೋಗಿ. ಏಕೆಂದರೆ ನೋಡಿ, ಎಷ್ಟೊಂದು ಖರ್ಚನ್ನು ಮಾಡಿ ಬಂದಿದ್ದೀರಾ. ಟಿಕೆಟ್ಗೆ ಹಣವನ್ನು ಕೊಟ್ಟಿದ್ದೀರಾ ತಾನೆ, ಖರ್ಚನ್ನು ಮಾಡಿದ್ದೀರಾ ತಾನೆ, ಸಮಯವನ್ನು ಕೂಡ ಕೊಟ್ಟಿದ್ದೀರಾ. ಅಂದ ಮೇಲೆ ಹಣ ಮತ್ತು ಸಮಯದ ಬೆಲೆ ಅಂತೂ ಇದೆ ತಾನೆ. ಬೆಲೆ ಇದೆ ಅಂದ ಮೇಲೆ ಸ್ವ ಪರಿವರ್ತನೆಯ ಮೂಲಕ ಮೊದಲು ಮನೆಯನ್ನು ಪರಿವರ್ತನೆ ಮಾಡಿ, ನಂತರ ವಿಶ್ವದ ಪರಿವರ್ತನೆ ಅಥವಾ ದೇಶದ ಪರಿವರ್ತನೆ ಮಾಡಿ. ನಿಮ್ಮ ಮನೆ ಮೊದಲು ಆಶ್ರಮ ಆಗಿಬಿಡಬೇಕು. ಮನೆ ಅಲ್ಲ, ಆಶ್ರಮ ಆಗಿದೆ ಎಂದು ಹೇಗೆ ಶಾಸ್ತ್ರದಲ್ಲಿ ಗೃಹಸ್ಥ ಆಶ್ರಮ ಎಂದು ಹೇಳುತ್ತಾರೆ ತಾನೆ. ವರ್ತಮಾನ ಸಮಯದ ಆಶ್ರಮ ಅಲ್ಲ, ಇಂದು ಆಶ್ರಮವೇ ಬೇರೆ ಆಗಿದೆ, ಮನೆಯೇ ಬೇರೆ ಆಗಿದೆ. ಅಂದ ಮೇಲೆ ನಿಮ್ಮ ಮನೆಯನ್ನು ಆಶ್ರಮವನ್ನಾಗಿ ಮಾಡಬೇಕು, ಆಶೀರ್ವಾದವನ್ನೇ ಕೊಡಬೇಕು ಮತ್ತು ಆಶೀರ್ವಾದವನ್ನೇ ಪಡೆದುಕೊಳ್ಳಬೇಕು. ಆಶೀರ್ವಾದವನ್ನು ಕೊಡುವುದು ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಆಶ್ರಮದವರ ಕೆಲಸ ಆಗಿದೆ. ಆಗ ನಿಮ್ಮ ಮನೆ ಮಂದಿರ ಆಗಿ ಬಿಡುತ್ತದೆ. ಮಂದಿರದಲ್ಲಿ ಮೂರ್ತಿ ಏನನ್ನು ಮಾಡುತ್ತದೆ? ಆಶೀರ್ವಾದವನ್ನು ನೀಡುತ್ತದೆ ತಾನೆ. ಮೂರ್ತಿಯ ಸಮ್ಮುಖಕ್ಕೆ ಹೋಗಿ ಎಲ್ಲರೂ ಏನೆಂದು ಹೇಳುತ್ತಾರೆ? ಆಶೀರ್ವಾದವನ್ನು ನೀಡಿ ಎಂದು ಹೇಳುತ್ತಾರೆ ತಾನೆ. ದಯೆಯನ್ನು ತೋರಿಸಿ, ದಯೆಯನ್ನು ತೋರಿಸಿ ಎಂದು ಮೂರ್ತಿಯ ಸಮ್ಮುಖದಲ್ಲಿ ಕೂಗುತ್ತಾರೆ. ಅಂದ ಮೇಲೆ ಈಗ ನೀವೆಲ್ಲರೂ ಏನನ್ನು ನೀಡಬೇಕು? ಆಶೀರ್ವಾದವನ್ನೇ ನೀಡಬೇಕು. ಈಶ್ವರಿಯ ಪ್ರೀತಿಯನ್ನು ನೀಡಿ, ಆತ್ಮಿಕ ಪ್ರೀತಿಯನ್ನು ನೀಡಿ. ಶಾರೀರಿಕ ಪ್ರೀತಿಯನ್ನು ನೀಡಬೇಡಿ, ಆತ್ಮಿಕ ಪ್ರೀತಿಯನ್ನು ನೀಡಿ. ವರ್ತಮಾನ ಸಮಯದ ಪ್ರೀತಿ ಸ್ವಾರ್ಥದ ಪ್ರೀತಿಯಾಗಿದೆ. ಸತ್ಯ ಮನಸ್ಸಿನ ಪ್ರೀತಿ ಈ ಜಗತ್ತಿನಲ್ಲಿ ಇಲ್ಲ. ಮನಸ್ಸಿನಲ್ಲಿ ಯಾವುದೋ ಒಂದು ಸ್ವಾರ್ಥ ಇದ್ದಾಗ ಅವರು ಪ್ರೀತಿಯನ್ನು ನೀಡುತ್ತಾರೆ. ಸ್ವಾರ್ಥ ಇಲ್ಲ ಅಂದರೆ ಡೋಂಟ್ ಕೇರ್ ಮಾಡುತ್ತಾರೆ, ಅಂದರೆ ನಿಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಅಂದ ಮೇಲೆ ಈಗ ನೀವು ಏನನ್ನು ಮಾಡುತ್ತೀರಾ? ಆತ್ಮಿಕ ಪ್ರೀತಿಯನ್ನು ನೀಡಬೇಕು, ಆಶೀರ್ವಾದವನ್ನು ನೀಡಬೇಕು. ದುಃಖವನ್ನು ಕೊಡಲೂ ಬಾರದು, ದುಃಖವನ್ನು ತೆಗೆದುಕೊಳ್ಳಲೂ ಬಾರದು. ನೋಡಿ, ನಿಮ್ಮೆಲ್ಲರಿಗೂ ಈಗ ಅವಕಾಶ ಸಿಕ್ಕಿದೆ. ಬಾಪ್ತಾದರವರಿಗೂ ಕೂಡ ಖುಷಿ ಇದೆ. ಇಷ್ಟೆಲ್ಲಾ ಜನ ಬಂದಿದ್ದೀರಾ. ಭಾರತದಿಂದ 250 ವಿಐಪಿಗಳು ರಿಟ್ರೀಟ್ಗೋಸ್ಕರ ಬಂದಿದ್ದಾರೆ. ನಿಮ್ಮ ಮನೆಯನ್ನು ನೀವು ಆಶ್ರಮವನ್ನಾಗಿ ಮಾಡುತ್ತೀರ ತಾನೆ. ಇಷ್ಟೆಲ್ಲಾ ವಿಐಪಿಗಳು ನಿಮ್ಮ ಮನೆಯನ್ನು ಆಶ್ರಮವನ್ನಾಗಿ ಮಾಡುತ್ತೀರ ತಾನೆ, ಮಾಡುತ್ತೀರ ತಾನೆ. ಪಕ್ಕಾ ರೂಪದಲ್ಲಿ ಮಾಡುತ್ತೀರ ತಾನೆ, ಅಥವಾ ಸ್ವಲ್ಪ ಸ್ವಲ್ಪ ಕಚ್ಚಾ ರೂಪದಲ್ಲಿ ಮಾಡುತ್ತೀರೇನು? ಯಾರು ತಿಳಿದುಕೊಂಡಿದ್ದೀರಾ? ಏನು ಬೇಕಾದರೂ ಆಗಲಿ, ಸ್ವಲ್ಪ ಸಹನೆಯನ್ನು ಮಾಡಿಕೊಳ್ಳುವ ಪರಿಸ್ಥಿತಿ ಬಂದರೆ ಸಹನೆಯನ್ನು ಮಾಡಿಕೊಳ್ಳುತ್ತೇವೆ. ಎದುರಿಸುವಂತಹ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸುವ ಪರಿಸ್ಥಿತಿ ಬಂದರೆ ಎದುರಿಸುತ್ತೇವೆ. ಆದರೆ ಸಹನಾ ಶಕ್ತಿಯ ಫಲ ಬಹಳಷ್ಟು ಮಧುರ ಆಗಿರುತ್ತದೆ. ಸಹನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ, ಆದರೆ ಫಲ ಬಹಳಷ್ಟು ಮಧುರ ಆಗಿರುತ್ತದೆ. ಅಂದ ಮೇಲೆ ನೀವೆಲ್ಲರೂ ಏನು ಪಕ್ಕಾ ಪ್ರತಿಜ್ಞೆಯನ್ನು ಮಾಡಿದ್ದೀರಾ? ಮನೆಯನ್ನು ಸ್ವರ್ಗವನ್ನಾಗಿ ಮಾಡುತ್ತೇವೆ ಅಥವಾ ಮಂದಿರವನ್ನಾಗಿ ಮಾಡುತ್ತೇವೆ, ಆಶ್ರಮವನ್ನಾಗಿ ಮಾಡುತ್ತೇವೆ ಎಂದು ಯಾರೆಲ್ಲ ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ. ನೋಡಿ, ಒಬ್ಬರನ್ನು ನೋಡಿ ಇನ್ನೊಬ್ಬರು ಕೈಯನ್ನು ಎತ್ತಬೇಡಿ. ಏಕೆಂದರೆ ಬಾಪ್ತಾದ ಮಕ್ಕಳ ಲೆಕ್ಕವನ್ನು ತೆಗೆದುಕೊಳ್ಳುತ್ತಾರೆ, ತಂದೆ ಪುನಃ ನಿಮ್ಮ ಲೆಕ್ಕವನ್ನು ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ಅನ್ಯರನ್ನು ನೋಡಿ ಕೈಯನ್ನು ಎತ್ತಬೇಡಿ. ಸತ್ಯ ಸತ್ಯ ಮನಸ್ಸಿನ ಕೈಯನ್ನು ಎತ್ತಿ, ಮನಸ್ಸಿನಿಂದ ಕೈಯನ್ನು ಎತ್ತಿ. ಒಳ್ಳೆಯದು. ದಾದಿಯರನ್ನು ಪರಮಾತ್ಮ ತಂದೆ ಕೇಳುತ್ತಿದ್ದಾರೆ, ಇವರಿಗೆ ಯಾವ ಪ್ರೈಸ್ ಅನ್ನು ಕೊಡುತ್ತೀರಾ? ಹಾ ಎಂದು ಹೇಳಿ. ಇಷ್ಟೆಲ್ಲಾ ಜನ ಮನೆಯನ್ನು ಮಂದಿರವನ್ನಾಗಿ ಮಾಡಿದರೆ, ಇಷ್ಟೆಲ್ಲಾ ಮನೆಗಳು ಮಂದಿರ ಆದರೆ ಅವರಿಗೆ ನೀವು ಯಾವ ಪ್ರೈಸ್ ಅನ್ನು ಕೊಡುತ್ತೀರಾ? ದಾದಿ ಹೇಳುತ್ತಿದ್ದಾರೆ, ಅವರೆಲ್ಲರೂ ತಮ್ಮ ಮನೆಯವರನ್ನು ಮಧುಬನಕ್ಕೆ ಕರೆದುಕೊಂಡು ಬರಲಿ ಎಂದು. ಇದಂತೂ ಪ್ರೈಸ್ ಅನ್ನು ಕೊಟ್ಟಂತೆ ಆಗಲಿಲ್ಲ ತಾನೆ, ಕೆಲಸವನ್ನು ಹೇಳಿದಂತೆ ಆಯಿತು. ಪರಮಾತ್ಮ ತಂದೆ ಆಜ್ಞೆಯನ್ನು ನೀಡುತ್ತಿದ್ದಾರೆ. ನೋಡಿ, ನಿಮ್ಮೆಲ್ಲರಿಗೂ ಕೂಡ ಪ್ರೈಸ್ ಸಿಗುತ್ತದೆ. ಪ್ರೈಸ್ ಅನ್ನು ನೀಡುವುದೇನು ದೊಡ್ಡ ಮಾತಲ್ಲ. ಆದರೆ 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 ಅನ್ನುವ ಶಬ್ದವನ್ನು ಹೇಳುತ್ತೀರಾ. ನೀವೆಲ್ಲರೂ ಇಲ್ಲಿಂದ ಹೋದ ನಂತರ ನಿಮ್ಮ ಧಾರಣೆಯನ್ನು ಪರಿವರ್ತನೆ ಮಾಡಿಕೊಳ್ಳಿ. 15
ಫೋನ್ನ ಮೂಲಕ ನೆನಪನ್ನು ತಿಳಿಸಿರಬಹುದು, ಅಥವಾ ಪತ್ರದ ಮೂಲಕ ನೆನಪನ್ನು ತಿಳಿಸಿರಬಹುದು, ಅಥವಾ ಮನಸ್ಸಿನಿಂದ ತಂದೆಯನ್ನು ನೆನಪು ಮಾಡಿರಬಹುದು. ಅಂದ ಮೇಲೆ ಬಾಪ್ತಾದ ಎಲ್ಲಾ ಮಕ್ಕಳಿಗೂ, ಬಲೆ ಭಾರತದ ನಿವಾಸಿಗಳಾಗಿರಬಹುದು, ವಿದೇಶದ ನಿವಾಸಿಗಳಾಗಿರಬಹುದು, ಎಲ್ಲಾ ಮಕ್ಕಳಿಗೂ ನೆನಪಿನ ರಿಟರ್ನ್ ಆಗಿ ಆಶೀರ್ವಾದ ಮತ್ತು ನೆನಪು ಪ್ರೀತಿಯನ್ನು ಪದುಮಗುಣದಷ್ಟು ನೀಡುತ್ತಿದ್ದಾರೆ. ನಾಲ್ಕು ಕಡೆ ಇರುವಂತಹ ಪರಮಾತ್ಮನ ಪ್ರೀತಿಗೆ ಅಧಿಕಾರಿಯಾದಂತಹ ಮಕ್ಕಳಿಗೆ, ನಾಲ್ಕು ಕಡೆ ಇರುವಂತಹ ಸರ್ವ ಖಜಾನೆಯಿಂದ ಭರ್ಪೂರಾದಂತಹ ನಿರ್ವಿಘ್ನ, ನಿರ್ವಿಕಲ್ಪ, ನಿರ್ವ್ಯರ್ಥ ಸಂಕಲ್ಪದಲ್ಲಿ ಸ್ಥಿತ ಆದಂತಹ ಶ್ರೇಷ್ಠ ಆತ್ಮರಿಗೆ ಜೊತೆ ಜೊತೆಗೆ ಸ್ವಪರಿವರ್ತನೆಯನ್ನು ಮಾಡಿಕೊಂಡು ಸರ್ವರ ಪರಿವರ್ತನೆಯನ್ನು ಮಾಡುವಂತಹ ಉಮಂಗುತ್ಸಾಹದಿಂದ ಮುಂದೆ ಹೋಗುವಂತಹ, ಹಾರುವಂತಹ ಮಕ್ಕಳಿಗೆ ಜೊತೆ ಜೊತೆಗೆ ಬಾಪ್ತಾದರವರಿಗೆ ಸತ್ಯ ಮನಸ್ಸಿನಿಂದ ಸಮಾಚಾರವನ್ನು ತಿಳಿಸುವಂತಹ ಸತ್ಯ ಹೃದಯವುಳ್ಳಂತಹ ಮಕ್ಕಳಿಗೆ ವಿಶೇಷವಾಗಿ ಹೃದಯೇಶ್ವರ ತಂದೆಯ ರೂಪದಲ್ಲಿ, ಶಿಕ್ಷಕನ ರೂಪದಲ್ಲಿ, ಸದ್ಗುರುವಿನ ರೂಪದಲ್ಲಿ ಪದುಮ ಗುಣದಷ್ಟು ನೆನಪು, ಪ್ರೀತಿ ಮತ್ತು ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ವರದಾನ ಆಗಿದೆ. ಅಲೆದಾಡುತ್ತಿರುವಂತಹ ಆತ್ಮರಿಗೆ ಯಥಾರ್ಥ ಗುರಿಯನ್ನು ತೋರಿಸುವಂತಹ ಚೈತನ್ಯ ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ ಆಗಿ, ಬೆಳಕಿನ ಗ್ರಹ ಮತ್ತು ಶಕ್ತಿಯ ಗ್ರಹ ಆಗಿ ಅಲೆದಾಡುತ್ತಿರುವಂತಹ ಯಾವುದೇ ಆತ್ಮಕ್ಕೆ ಯಥಾರ್ಥ ಗುರಿಯನ್ನು ತೋರಿಸುವುದಕ್ಕೋಸ್ಕರ ಚೈತನ್ಯವಾದಂತಹ ಲೈಟ್ ಹೌಸ್, ಮೈಟ್ ಹೌಸ್ ಅಂದರೆ ಬೆಳಕಿನ ಗ್ರಹ ಹಾಗೂ ಶಕ್ತಿಯ ಗ್ರಹ ಆಗಿ. ಅದಕ್ಕೋಸ್ಕರ ಎರಡು ಮಾತು ಗಮನದಲ್ಲಿ ಇರಬೇಕು. ಫಸ್ಟ್ ಪಾಯಿಂಟ್, ಆತ್ಮರ ಇಚ್ಛೆಯನ್ನು ಗುರುತಿಸಬೇಕು. ಹೇಗೆ ಯೋಗ್ಯ ಆದಂತಹ ಡಾಕ್ಟರ್ ನಾಡಿಯನ್ನು ನೋಡಿದ ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ ವ್ಯಕ್ತಿಗೆ ಏನು ಕಾಯಿಲೆ ಬಂದಿದೆ ಎಂದು. ಅದೇ ರೀತಿ ಪರೀಕ್ಷಿಸುವಂತಹ ಶಕ್ತಿಯನ್ನು ಸದಾ ಉಪಯೋಗ ಮಾಡಿ. ಸೆಕೆಂಡ್ ಪಾಯಿಂಟ್, ಸದಾ ನಿಮ್ಮ ಬಳಿ ಸರ್ವ ಖಜಾನೆಯ ಅನುಭವವನ್ನು ಸ್ಥಿರವಾಗಿ ಇಟ್ಟುಕೊಳ್ಳಿ. ಸದಾ ಇದೇ ಗುರಿಯನ್ನು ಇಟ್ಟುಕೊಳ್ಳಿ. ನಾವೀಗ ಕೇವಲ ಜ್ಞಾನವನ್ನು ತಿಳಿಸುವಂತವರಾಗಬಾರದು, ಆದರೆ ಸರ್ವ ಸಂಬಂಧದ ಅನುಭವವನ್ನು ಮಾಡಿಸಬೇಕು ಮತ್ತು ಸರ್ವ ಶಕ್ತಿಯ ಅನುಭವವನ್ನು ಮಾಡಿಸಬೇಕು. ಇಂದಿನ ಸ್ಲೋಗನ್ ಆಗಿದೆ, ಅನ್ಯರನ್ನು ಕರೆಕ್ಷನ್ ಮಾಡುವ ಬದಲು ಒಬ್ಬ ತಂದೆಯ ಜೊತೆಗೆ ಸರಿಯಾದ ಸಂಬಂಧವನ್ನು ಇಟ್ಟುಕೊಳ್ಳಿ. ಇಂದಿನ ಅವ್ಯಕ್ತ ಸೂಚನೆ ಆಗಿದೆ, ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ. ನಿಮ್ಮ ನಿಜ ಸ್ವರೂಪ ಅಥವಾ ವರದಾನಿ ಸ್ವರೂಪ ಸದಾ ಸ್ಮೃತಿಯಲ್ಲಿ ಇರಬೇಕು. ಆಗ ಅಪವಿತ್ರತೆ ಮತ್ತು ವಿಸ್ಮೃತಿಯ ಹೆಸರು ಚಿಹ್ನೆ ಕೂಡ ಸಮಾಪ್ತಿಯಾಗುತ್ತದೆ. ವಿಸ್ಮೃತಿ ಅಥವಾ ಅಪವಿತ್ರತೆ ಅಂದರೆ ಏನಾಗಿದೆ ಅನ್ನುವುದೇ ನಿಮ್ಮ ಜೀವನದಲ್ಲಿ ಸಮಾಪ್ತಿಯಾಗಿ ಬಿಡಬೇಕು. ಅಪವಿತ್ರತೆ, ವಿಸ್ಮೃತಿ ಅನ್ನುವಂಥದ್ದೇ ನಿಮ್ಮ ಜೀವನದಲ್ಲಿ ಸಮಾಪ್ತಿಯಾಗಿ ಬಿಡಬೇಕು. ಏಕೆಂದರೆ ಈ ಅಪವಿತ್ರತೆಯ ಸಂಸ್ಕಾರ ಅಥವಾ ಅಪವಿತ್ರತೆಯ ಸ್ವರೂಪ ನಿಮ್ಮ ಸ್ವರೂಪ ಅಲ್ಲ, ಆದರೆ ಇದು ಪೂರ್ವ ಜನ್ಮದ ಸ್ವರೂಪ ಆಗಿತ್ತು. ಈಗ ನೀವು ಬ್ರಾಹ್ಮಣರಾಗಿದ್ದೀರಾ ಅಂದ ಮೇಲೆ ಯಾವುದು ಶೂದ್ರರ ಸಂಸ್ಕಾರ, ಶೂದ್ರರ ಸ್ವರೂಪ ಆಗಿದೆಯೋ ಆ ಶೂದ್ರರ ಸಂಸ್ಕಾರ ಮತ್ತು ಸ್ವರೂಪ ನಮ್ಮ ಸ್ವಭಾವ ಮತ್ತು ಸ್ವರೂಪಕ್ಕಿಂತ ಭಿನ್ನ ಆಗಿದೆ. ಅಂದರೆ ಶೂದ್ರರ ಸ್ವರೂಪ ಮತ್ತು ಸಂಸ್ಕಾರ ಇದು ಅನ್ಯರ ಸ್ವರೂಪ, ಅನ್ಯರ ಸಂಸ್ಕಾರ ಎಂದು ನಮಗೆ ಅನುಭವ ಆಗಬೇಕು. ಇದಕ್ಕೆ ಭಿನ್ನ ಸ್ಥಿತಿ ಮತ್ತು ಪ್ರಿಯ ಸ್ಥಿತಿ ಎಂದು ಕರೆಯಲಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ. ತಂದೆ ಹೇಗೆ